ಮೈಸೂರು ದಸರಾ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಒಂದು ಕಣ್ಣು ಮತ್ತು ಮನಸ್ಸು ಮುದಗೊಳಿಸುವಂತಹ ಸಂಧಿಕಾಲ ಈ ಜಂಬೂ ಸವಾರಿಯ ದಿನ ಅನ್ನೋದು. ಮೈಸೂರು ದಸರಾದ ಗಜಪಡೆ ಸಕಲ ಸಿದ್ಧತೆಯನ್ನ ಗಜಪಡೆಗೆ ಮಾಡಲಾಗ್ತಾ ಇದೆ. ಚಿತ್ತಾಕರ್ಷಕ ಬಣ್ಣಗಳಿಂದ ಗಜಪಡೆ ಕಂಗೊಳಿಸ್ತಾ ಇದೆ. ಮತ್ತು ಸೆಂಟರ್ ಆಫ್ ಅಟ್ರಾಕ್ಷನ್ ಅವರು ಅಭಿಮನ್ಯು ಸಾರಥ್ಯದ ಜಂಬೂ ಸವಾರಿ ವೀಕ್ಷಣೆಗೆ ಜನ ಕೂಡ ಕುತೂಹಲದ ಕಣ್ಗಳಿಂದ ಕಾಯ್ತಾ ಇದ್ದಾರೆ. ಆಮೇಲೆ ಈ ದಸರಾದ ಆನೆಗಳ ವಿಚಾರವಾಗಿ ಕೂಡ ತಿಳ್ಕೊಳ್ಳೋದು ತುಂಬ ಜಾಸ್ತಿ ಇದೆ. ಎಲ್ಲವನ್ನ ಹೇಳ್ತೀವಿ. ಚಿತ್ತಾಕರ್ಷಕ ಮೂಡಿಸ್ತಾ ಅಂದರೆ 4-5 ತಲೆಮಾರಿನಿಂದ ಒಂದೇ ಕುಟುಂಬ ಆ ಕೆಲಸವನ್ನು ಮಾಡ್ತಾ ಬರ್ತಾ ಇರೋದು. ಇದರಲ್ಲೂ ಕೂಡ ಸರ್ವಧರ್ಮ ಸಮನ್ವಯತೆ ಇದೆ. ಪ್ರತಿ ಹಂತದಲ್ಲೂ ದಸರಾದಲ್ಲಿ ನಾವು ನೋಡಿದಾಗ ಈ ಆಚರಣೆ ಹೇಗೆ ಪಾರಂಪರಿಕ ಮತ್ತು ಧಾರ್ಮಿಕ ಅಸ್ತಿತ್ವವನ್ನು ಜೋಪಾನವಾಗಿ 4-5 ತಲೆಮಾರುಗಳ ತನಕ ಕಾಪಾಡ್ಕೊಂಡು ಬಂದಿದೆ ಅಂತ. ನಮಗೆ ಭಾರತದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ದಸರಾ ಆಚರಣೆ ಮಾಡ್ತಾರೆ. ಬಟ್ ಇಷ್ಟು ಅದ್ಭುತವಾಗಿ ಆಚರಣೆ ಮಾಡುವಂತಹ ಇನ್ನೊಂದು ರಾಜ್ಯ ಇಲ್ಲ. ಮಾಡ್ತಾರಲ್ಲೂ ಕೂಡ. ಬಟ್ ಮಾಡರ್ನೈಸೇಷನ್ಗೆ ತಕ್ಕಂತೆ ಅವ್ರು ಚೇಂಜಸ್ಸನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗ ದೀಪಾವಳಿನೇ ಮುಂಚೆಲ್ಲ ನಾವು 5 ದಿನ ಮಾಡ್ತಾ ಇದ್ವಿ. ಈಗ 3 ದಿನ ಮಾಡಿದ್ರೆ ಸಾಕು, 1 ದಿನ ಮಾತ್ರ ಮೇನು, ಹಂಗೆ ಬಂದಿದ್ವಿ. ಬಟ್ ಮೈಸೂರಿನ ದಸರಾ ಆಚರಣೆ ಹಂಗಿಲ್ಲ. ಸೊ ಅದನ್ನು ಮಾಡಬೇಕು ಅಂದರೆ ಅವ್ರು ಹಾಕಿರುವಂತಹ ಶ್ರಮ ಎಷ್ಟು, ಮತ್ತು ಆ ಭಾಗದ ಜನರಿಗೆ ರಾಜನಿಷ್ಠೆ ಅನ್ನೋದು ಎಷ್ಟು ಮಟ್ಟಿಗಿತ್ತು. ಎಲ್ಲರೂ ವಾಲಂಟಿಯರ್ಸ್ ಆಗಿ ಕೆಲವರು ಹೋಗ್ತಾ ಇದ್ದದನ್ನು ನೋಡ್ತಾ ಇದ್ವಿ ನಾವು. ಓಕೆ, ಇನ್ನೇನು ಕೆಲವೇ ಹೊತ್ತಲ್ಲಿ ಜಟ್ಟಿ ಕಾಳಗ ಆರಂಭ ಆಗುತ್ತೆ. ಜಟ್ಟಿ ಕಾಳಗದ ನಂತರ ವಿಜಯ ಯಾತ್ರೆ ಕೂಡ ಆಗುತ್ತೆ.